ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಜನವರಿ 2025 ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಸ್ನೇಹಿತರೆ, ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತೋದ್ರ ಮೂಲಕ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ 2025ರಲ್ಲಿ ಭಾರತ ಯಾವ ಸ್ಥಾನ ಕಾಯ್ದುಕೊಂಡಿದೆ? ನೋಡಿ, ಹೆನ್ಲೆ ಪಾಸ್ಪೋರ್ಟ್ ರಿಪೋರ್ಟ್ ಇದೆಯಲ್ಲ, ಇದು ಮೋಸ್ಟ್ ಪವರ್ಫುಲ್ ಪಾಸ್ಪೋರ್ಟ್ ಫಾರ್ 2025 ಎನ್ನುವಂತಹ ಅಂಶದ ಮೇಲೆ ಆಗುವಂಥ ಒಂದು ರಿಪೋರ್ಟ್. ಇದು ಮೋಸ್ಟ್ ಪವರ್ಫುಲ್ ಪಾಸ್ಪೋರ್ಟ್ ಫಾರ್ ಇಯರ್ 2025 ಎಂಬುದರ ಆಧಾರದ ಮೇಲೆ ಈ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಅನ್ನು ಹೊರಡಿಸಲಾಗುತ್ತೆ. ಸೊ ಭಾರತ ಇದರಲ್ಲಿ 85ನೇ ಸ್ಥಾನದಲ್ಲಿದೆ. ಹಾಗಾದರೆ ಈ ಹೆನ್ಲೆ ಪಾಸ್ಪೋರ್ಟ್ ರಿಪೋರ್ಟಲ್ಲಿ ಫಸ್ಟ್ ಪ್ಲೇಸಲ್ಲಿರುವ ದೇಶ ಯಾವುದು ಕೇಳಿದ್ರೆ ಸಿಂಗಾಪುರ. ಹಾಗೆಯೇ ಸೆಕೆಂಡ್ ಪ್ಲೇಸಲ್ಲಿರುವ ದೇಶ ಯಾವುದು ಕೇಳಿದ್ರೆ ಜಪಾನ್. ಏರೋ ಇಂಡಿಯಾ 2025ರ ಥೀಮ್ ಏನು? ನಿಮಗೆಲ್ಲ ಗೊತ್ತಿದೆ, ಏರೋ ಇಂಡಿಯಾ ಒಂದು ಶೋವನ್ನು ಪ್ರತಿ ವರ್ಷ ಬೆಂಗಳೂರಿನ ಯಲಹಂಕದಲ್ಲಿ ನಡೆಸ್ತಾರೆ. ಬೆಂಗಳೂರಿನ ಯಲಹಂಕದಲ್ಲಿ ಈ ಒಂದು ಏರ್ ಶೋವನ್ನು ನಡೆಸಲಾಗುತ್ತೆ. ಇದು ಏಷ್ಯಾದ ಅತಿ ದೊಡ್ಡ ಏರ್ ಶೋ ಆಗಿರುತ್ತೆ. 2025ರ ಏರ್ ಶೋ ಇನ್ನೂ ಆಗಿಲ್ಲ. ಸೊ 2025ರ ಏರ್ ಶೋನ ಥೀಮ್ ಏನಾಗಿರುತ್ತೆ ಕೇಳಿದ್ರೆ ಸರಿಯಾದ ಉತ್ತರ ದ ರನ್ ವೇ ಟು ಎ ಬಿಲಿಯನ್ ಅಪಾರ್ಚುನಿಟೀಸ್. ಇಸ್ರೋದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸೊ ನೋಡಿ, ಎಸ್ ಸೋಮನಾಥ್ ನಂತರ ಇಸ್ರೋದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಡಾಕ್ಟರ್ ನಾರಾಯಣನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಸ್ರೋದ ಬಗ್ಗೆ ಹೇಳೋದಾದರೆ, ಇಸ್ರೋ ಭಾರತದ ಒಂದು ಪ್ರಮುಖ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾಗಿದ್ದು ಇದು 15 ಆಗಸ್ಟ್ 1969ರಲ್ಲಿ ಸ್ಥಾಪಿಸಲ್ಪಡ್ತು. ಇದರ ಕೇಂದ್ರ ಕಚೇರಿ ಇರುವುದು ಬೆಂಗಳೂರಲ್ಲಿ. ವುಮೆನ್ ಪ್ರೀಮಿಯರ್ ಲೀಗ್ 2025 ಎಲ್ಲಿ ಆಯೋಜಿಸಲಾಗುವುದು? ವುಮೆನ್ ಪ್ರೀಮಿಯರ್ ಲೀಗ್ WPL ಇದನ್ನು ಎಲ್ಲಿ ಆಯೋಜನೆ ಮಾಡಲಾಗುತ್ತೆ ಕೇಳಿದ್ರೆ 2025ನೇ ಸಾಲಿಂದು. ಸರಿಯಾದ ಉತ್ತರ ಲಕ್ನೋ ಮತ್ತು ವಡೋದರದಲ್ಲಿ ಇದನ್ನು ಆಯೋಜನೆ ಮಾಡಲಾಗುತ್ತೆ. ಸೊ ನೋಡಿ, ಈ ಒಂದು ವಿಮೆನ್ ಪ್ರೀಮಿಯರ್ ಲೀಗಲ್ಲಿ 5 ತಂಡಗಳು ಭಾಗವಹಿಸ್ತವೆ. 5 ಮಹಿಳಾ ತಂಡಗಳು ಭಾಗವಹಿಸ್ತವೆ. ಇನ್ನು 2024ರ ವಿಮೆನ್ ಪ್ರೀಮಿಯರ್ ಲೀಗ್ ಬಗ್ಗೆ ಮಾತಾಡೋದಾದರೆ 2024ರ WPL ವಿಮೆನ್ ಪ್ರೀಮಿಯರ್ ಲೀಗನ್ನು ಗೆದ್ದುಕೊಂಡಂಥ ತಂಡ ಯಾವುದು ಕೇಳಿದ್ರೆ RCB, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇದನ್ನ ಗೆದ್ದುಕೊಳ್ತು. ಇನ್ನು ವಿಮೆನ್ ಪ್ರೀಮಿಯರ್ ಲೀಗ್ ನಡೆಸುವವರು ಯಾರು ಕೇಳಿದ್ರೆ BCCI. ಇದು ಕೂಡ ನಿಮಗೆ ಗೊತ್ತಿರಲಿ. 2025ನೇ ಸಾಲಿನ ಪದ್ಮ ಪುರಸ್ಕಾರ ಎಷ್ಟು ಜನರಿಗೆ ನೀಡಲಾಗುವುದು? ಸ್ನೇಹಿತರೆ, ಪದ್ಮ ಪುರಸ್ಕಾರಕ್ಕೆ ರಿಲೇಟೆಡ್ ಆಗಿ ಒಂದು ವಿಶೇಷವಾದ ವಿಡಿಯೋವನ್ನು ಮಾಡಿದ್ದೀವಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ ಇದೆ, ಆ ವಿಡಿಯೋವನ್ನು ನೋಡಿ. ಸೊ ನೋಡಿ, ಪದ್ಮ ಪುರಸ್ಕಾರ 2025ನೇ ಸಾಲಿನ ಪದ್ಮ ಪುರಸ್ಕಾರ ಒಟ್ಟು 139 ಜನರಿಗೆ ನೀಡಲಾಗುತ್ತೆ. ಸೊ ಇದರಲ್ಲಿ ಪದ್ಮ ವಿಭೂಷಣ ಇದು ಭಾರತದ ಸೆಕೆಂಡ್ ಹೈಯೆಸ್ಟ್ ಸಿವಿಲಿಯನ್ ಆನರ್, ಭಾರತದ 2ನೇ ಸರ್ವೋಚ್ಚ ನಾಗರಿಕ ಪುರಸ್ಕಾರ ಆಗಿದೆ. ಈ ಪದ್ಮ ವಿಭೂಷಣವನ್ನು 7 ಜನರಿಗೆ ಕೊಡ್ತಾರೆ. ಪದ್ಮಭೂಷಣ ಭಾರತದ 3ನೇ ಸರ್ವೋಚ್ಚ ನಾಗರಿಕ ಪುರಸ್ಕಾರ, ಇದನ್ನು 19 ಜನರಿಗೆ ಕೊಡ್ತಾರೆ. ಇನ್ನು ಪದ್ಮಶ್ರೀ ಈ ಅವಾರ್ಡನ್ನು 113 ಜನರಿಗೆ ಕೊಡ್ತಾರೆ. ಒಟ್ಟು 139 ಜನರಿಗೆ ಈ ಸಾಲಿನ ಪದ್ಮ ಪುರಸ್ಕಾರ ನೀಡಲಾಗ್ತಾ ಇದೆ. ಆಸ್ಟ್ರೇಲಿಯನ್ ಓಪನ್ 2025ರ ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಮೆಡಿಸನ್ ಕೀಸ್. ಹಾಗಾದರೆ ಆಸ್ಟ್ರೇಲಿಯನ್ ಓಪನ್ 2025ರ ಪುರುಷರ ಸಿಂಗಲ್ಸ್ ವಿಜೇತರು ಯಾರು? ಸೊ ತುಂಬ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಸೊ ಪುರುಷರ ಸಿಂಗಲ್ಸ್ ವಿಜೇತರು ಜನ್ನಿಕ್ ಸಿನ್ನರ್, ಇವರು ಇಟಲಿಯ ಪ್ಲೇಯರ್ ಆಗಿದ್ದಾರೆ. ಅಲೆಕ್ಸಾಂಡರ್ ಲುಕಾಶೆಂಕೋ ಯಾವ ದೇಶದ ರಾಷ್ಟ್ರಪತಿ ಚುನಾವಣೆಯಲ್ಲಿ ಗೆದ್ದುಕೊಂಡರು? ಸರಿಯಾದ ಉತ್ತರ ಬೆಲಾರಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಅಲ್ಲಿ
ಸತತ ಏಳನೇ ಸಾರಿಗೆ, ಸತತ ಅಲ್ಲ, 7ನೇ ಸಾರಿಗೆ ಗೆದ್ದರು ಇವರು. ಯಾರು? ಅಲೆಕ್ಸಾಂಡರ್ ಲುಕಾಶೆಂಕೋ. ಇನ್ನು ಬೆಲಾರಸ್ ದೇಶದ ಬಗ್ಗೆ ಹೇಳೋದಾದ್ರೆ, ಬೆಲಾರಸ್ ದೇಶದ ರಾಜಧಾನಿ ಮಿನ್ಸ್ಕ್. ಇನ್ನು ಕರೆನ್ಸಿ, ಸಾಮಾನ್ಯವಾಗಿ ದೇಶಗಳ ಬಗ್ಗೆ ನೋಡ್ತಾ ಹೋದಾಗ ಕರೆನ್ಸಿ ಮತ್ತು ರಾಜಧಾನಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬೆಲಾರಸ್ನ ಕರೆನ್ಸಿ ಬೆಲಾರಸ್ ರುಬೆಲ್, ಇದು ಕರೆನ್ಸಿ ಆಗಿದೆ. ಯೂನಿಫಾರ್ಮ್ ಸಿವಿಲ್ ಕೋಡ್, ಸಮಾನ ನಾಗರಿಕ ಸಂಹಿತೆ ಜಾರಿ ಮಾಡಿದ ಭಾರತದ ಮೊದಲ ರಾಜ್ಯ ಯಾವುದು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಸೊ ಸಮಾನ ನಾಗರಿಕ ಸಂಹಿತೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನು ಜಾರಿ ಮಾಡಿದ ಭಾರತದ ಮೊದಲ ರಾಜ್ಯ ಯಾವುದು ಕೇಳಿದ್ರೆ ಉತ್ತರಾಖಂಡ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ದಿನಾಂಕದಂದು ಡಿಆರ್ಡಿಒ ಇದೆಯಲ್ಲ, ಇದು ತನ್ನ 67ನೇ ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡ್ತು? ಸರಿ ಉತ್ತರ ಜನವರಿ 2, 2025ರಂದು ಡಿಆರ್ಡಿಒ ತನ್ನ ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡ್ತು. ಡಿಆರ್ಡಿಒ ಬಗ್ಗೆ ಹೇಳೋದಾದ್ರೆ, ಡಿಆರ್ಡಿಒ ಅಂದರೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಸೊ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಕೇಳಿದ್ರೆ, ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ನವದೆಹಲಿಯಲ್ಲಿ ಹೆಡ್ ಕ್ವಾರ್ಟರ್ ಇರುವಂಥದ್ದು. ಸ್ಥಾಪನೆಯಾಗಿದ್ದು 1958ರಲ್ಲಿ. ಹಾಗೆಯೇ ಇದರ ಪ್ರಸ್ತುತ ಅಧ್ಯಕ್ಷರು ಯಾರು ಕೇಳಿದ್ರೆ ಸಮೀರ್ ವೆಂಕಟಪತಿ ಕಾಮತ್. ಈ ಎಲ್ಲ ಅಂಶಗಳು ಡಿಆರ್ಡಿಒನ ಬಗ್ಗೆ ನೆನಪಿರಲಿ. ಭಾರತದ ಈ ಕೆಳಗಿನ ಯಾವ ನಗರವು ಯುನೆಸ್ಕೋನ ವೆಟ್ಲ್ಯಾಂಡ್ ಸಿಟೀಸ್ ಪಟ್ಟಿಯಲ್ಲಿ ಸೇರ್ಕೊಳ್ತು? ವೆಟ್ಲ್ಯಾಂಡ್ ಸಿಟೀಸ್. ಸರಿಯಾದ ಉತ್ತರ ಆಪ್ಷನ್ ಸಿ, ಎ ಮತ್ತು ಬಿ ಎರಡು. ಇಂದೋರ್ ಮತ್ತು ಉದಯಪುರ ಇವೆರಡೂ ಕೂಡ ಯುನೆಸ್ಕೋ ಪಟ್ಟಿಯ ವೆಟ್ಲ್ಯಾಂಡ್ ಸಿಟಿ ಪಟ್ಟಿಯಲ್ಲಿ ಸೇರ್ಕೊಳ್ತು. ಸಮ್ಮಾನ ಸಂಜೀವಿನಿ ಎಂಬ ಮೊಬೈಲ್ ಆ್ಯಪ್ ಜಾರಿ ಮಾಡಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಹರಿಯಾಣ ರಾಜ್ಯ. ಏನಿದು ಸಮ್ಮಾನ ಸಂಜೀವಿನಿ ಆ್ಯಪ್ ಅಂತ ಕೇಳಿದ್ರೆ, ಮಹಿಳಾ ಮತ್ತು ಹೆಣ್ಣು ಮಕ್ಕಳ ಒಂದು ಯೋಜನೆ ಇತ್ತು ಹರಿಯಾಣದಲ್ಲಿ. ಮಹಿಳಾ ಮತ್ತು ಹೆಣ್ಣು ಮಕ್ಕಳ ಸಮ್ಮಾನ್ ಯೋಜನೆ ಅಂತೇಳಿ ಒಂದು ಯೋಜನೆಯನ್ನು ಜಾರಿ ಮಾಡಿದರು. ಸೊ ಈ ಯೋಜನೆಯ ಬೆನಿಫಿಷಿಯರಿಯನ್ನು ಟ್ರ್ಯಾಕ್ ಮಾಡೋದಕ್ಕೆ, ಬೆನಿಫಿಷಿಯರಿ ಎಷ್ಟು ಜನಕ್ಕೆ ಇದು ಸಿಕ್ಕಿದೆ ಅಂತ ಟ್ರ್ಯಾಕ್ ಮಾಡೋದಕ್ಕೆ, ಬೆನಿಫಿಟನ್ನು ತಿಳ್ಕೊಳ್ಳೋದಕ್ಕೆ ಈ ಸಮ್ಮಾನ ಸಂಜೀವಿನಿ ಅನ್ನುವಂಥ ಆ್ಯಪನ್ನು ಹರಿಯಾಣ ಸರ್ಕಾರ ಜಾರಿ ಮಾಡಿತು. ಮೆಟ್ರೋ ರೈಲ್ವೆ ನೆಟ್ವರ್ಕ್ನಲ್ಲಿ ಭಾರತ ವಿಶ್ವದಲ್ಲಿ ಯಾವ ಸ್ಥಾನದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತ 3ನೇ ಸ್ಥಾನದಲ್ಲಿದೆ. ಹಾಗಾದರೆ ಮೆಟ್ರೋದಲ್ಲೇ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಕೇಳಿದ್ರೆ ಚೀನಾ, 2ನೇ ಸ್ಥಾನದಲ್ಲಿರುವ ದೇಶ ಅಮೆರಿಕಾ. ಗ್ರಾಮೀಣ ಭಾರತ ಮಹೋತ್ಸವ 2025 ಎಲ್ಲಿ ಉದ್ಘಾಟಿಸಲಾಯಿತು? ಗ್ರಾಮೀಣ ಭಾರತ ಮಹೋತ್ಸವ ಸರಿಯಾದ ಉತ್ತರ ನವದೆಹಲಿಯಲ್ಲಿ ಉದ್ಘಾಟನೆ ಮಾಡಲಾಯಿತು. ನವದೆಹಲಿಯ ಭಾರತ ಮಂಟಪಂನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು ಗ್ರಾಮೀಣ ಭಾರತ ಮಹೋತ್ಸವ 2025 ಉದ್ಘಾಟನೆ ಮಾಡಿದರು. ಈ ಕೆಳಗಿನ ಯಾವ ರಾಜಕೀಯ ಪಾರ್ಟಿಯು ಭಾರತದಲ್ಲಿ ಅತ್ಯಂತ ಶ್ರೀಮಂತ ರಾಜಕೀಯ ಪಾರ್ಟಿಯಾಗಿ ಹೊರಹೊಮ್ಮಿದೆ? ಸ್ನೇಹಿತರೆ, ಭಾರತದ ಚುನಾವಣಾ ಆಯೋಗ ಇದೆಯಲ್ಲ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಇದು ಆನ್ಯುವಲ್ ಆಡಿಟ್ ಮಾಡುತ್ತೆ, ವಾರ್ಷಿಕ ಲೆಕ್ಕ ತಪಾಸಣೆ ಮಾಡುತ್ತೆ. ಈ ವಾರ್ಷಿಕ ಲೆಕ್ಕ ತಪಾಸಣೆಯಲ್ಲಿ ಆನ್ಯುವಲ್ ಆಡಿಟ್ ರಿಪೋರ್ಟ್ನಲ್ಲಿ ಮೊದಲ ಸ್ಥಾನದಲ್ಲಿ ಅತ್ಯಂತ ಶ್ರೀಮಂತ ರಾಜಕೀಯ ಪಾರ್ಟಿಯಾಗಿ ಹೊರಹೊಮ್ಮಿದ ಪಾರ್ಟಿ ಬಿಜೆಪಿ. ಬಿಜೆಪಿಯ ಒಟ್ಟು ಆದಾಯ ಎಷ್ಟು ಕೇಳಿದ್ರೆ 7,000 ಕೋಟಿ. ಇನ್ನು 2ನೇ ಸ್ಥಾನದಲ್ಲಿರೋದು ಕಾಂಗ್ರೆಸ್ನ ಒಟ್ಟು ಆದಾಯದ ಮೊತ್ತ 857 ಕೋಟಿ. ಗರುಡ ಶಕ್ತಿ ಅಲ್ಲ, ಇದು ಗರುಡಾಕ್ಷಿ ಎಂಬಂತಹ ಆನ್ಲೈನ್ FIR ಸಿಸ್ಟಮ್ ಅನ್ನು ಯಾವ ರಾಜ್ಯ ಪ್ರಾರಂಭ ಮಾಡಿತು? ಸರಿಯಾದ ಉತ್ತರ ಆಪ್ಷನ್ ಎ, ಕರ್ನಾಟಕ ಪ್ರಾರಂಭ ಮಾಡಿದ್ನ. ಏನಿದು ಗರುಡಾಕ್ಷಿ ಕೇಳಿದ್ರೆ, ಅರಣ್ಯ ರಕ್ಷಣೆ ಮೀನ್ಸ್ ಎನ್ಕ್ರೋಚ್ಮೆಂಟ್ ಅನ್ನು ತಡೆಯಲು, ಅಂದರೆ ಅರಣ್ಯ ಒತ್ತುವರಿಯನ್ನು ತಡೆಯೋದಕ್ಕೆ
ಕರ್ನಾಟಕದ ಅರಣ್ಯ ಇಲಾಖೆ ಗರುಡಾಕ್ಷಿ ಎನ್ನುವಂತಹ ಆನ್ಲೈನ್ FIR ಸಿಸ್ಟಮ್, ಆನ್ ಸ್ಪಾಟ್ FIR ಮಾಡುವಂಥ ಒಂದು ಆನ್ಲೈನ್ FIR ಸಿಸ್ಟಮ್ ಅನ್ನು ಜಾರಿಗೆ ತಂತು. ಅದರ ಹೆಸರು ಗರುಡಾಕ್ಷಿ. ಜಾರಿಗೆ ತಂದ ರಾಜ್ಯ ಕರ್ನಾಟಕ. ಗೋದಾವರ್ತಿ ವೆಂಕಟ ಶ್ರೀನಿವಾಸ್ ಇವರು ಯಾವ ದೇಶಕ್ಕೆ ಮುಂದಿನ ಭಾರತೀಯ ರಾಯಭಾರಿಯಾಗಿ ಆಯ್ಕೆಯಾದರು? ಸರಿಯಾದ ಉತ್ತರ ಓಮನ್ ದೇಶಕ್ಕೆ ಗೋದಾವರ್ತಿ ವೆಂಕಟ ಶ್ರೀನಿವಾಸ್ ಇವರು ರಾಯಭಾರಿಯಾಗಿ ಆಯ್ಕೆ ಆಗ್ತಾರೆ, ಓಮನ್ ದೇಶಕ್ಕೆ. ಈ ಓಮನ್ ದೇಶದ ಬಗ್ಗೆ ಹೇಳೋದಾದ್ರೆ ಇದರ ರಾಜಧಾನಿ ಮಸ್ಕಟ್ ಇದರ ರಾಜಧಾನಿ, ಮತ್ತು ಓಮನಿ ರಿಯಾಲ್ ಇದರ ಕರೆನ್ಸಿ. ನೀತಿ ಆಯೋಗ ಪ್ರಕಟಿಸಿದ ಮೊದಲ ಫೈನಾನ್ಷಿಯಲ್ ಹೆಲ್ತ್ ಇಂಡೆಕ್ಸ್ನಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು? ಫಸ್ಟ್ ಫಿನಾನ್ಷಿಯಲ್ ಹೆಲ್ತ್ ಇಂಡೆಕ್ಸ್ ಫಸ್ಟ್ ಪ್ಲೇಸ್ ಅಲ್ಲಿರುವ ರಾಜ್ಯ ಒಡಿಸ್ಸಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ IITಯು ಮಣ್ಣಿನ ಫಲವತ್ತತೆ ಹೆಚ್ಚಿಸುವ ಬ್ಯಾಕ್ಟೀರಿಯಾವನ್ನು ಅನ್ವೇಷಣೆ ಮಾಡಿದೆ? ಸರಿಯಾದ ಉತ್ತರ IIT ಬಾಂಬೆ. ಆಕ್ಚುಲಿ ಈ ಒಂದು ಬ್ಯಾಕ್ಟೀರಿಯಾ ಮೂಲಕ ಗಿಡಗಳಿಗೆ ಸಾರವನ್ನು ಒದಗಿಸುವ ಮತ್ತು ಮಣ್ಣಿನ ಫಲವತ್ತತೆ ಹೆಚ್ಚಿಸುವ ಒಂದು ಬ್ಯಾಕ್ಟೀರಿಯಾವನ್ನು ಅನ್ವೇಷಣೆ ಮಾಡಲಾಗಿದೆ, IIT ಬಾಂಬೆ. 18ನೇ ಪ್ರವಾಸಿ ಭಾರತೀಯ ದಿವಸವನ್ನು ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಭುವನೇಶ್ವರದಲ್ಲಿ ಆಯೋಜನೆ ಮಾಡಲಾಗಿತ್ತು. ಇದನ್ನು ಜನವರಿ 8ರಿಂದ 10ರವರೆಗೆ ಈ ಪ್ರವಾಸಿ ಭಾರತೀಯ ದಿವಸವನ್ನು ಆಯೋಜನೆ ಮಾಡಲಾಗಿತ್ತು. ಇದರ ಚೀಫ್ ಗೆಸ್ಟ್ ಆಗಿ ಬಂದವರು ಇಂಪಾರ್ಟೆಂಟ್ ಇರುತ್ತೆ, ಯಾಕಂದರೆ ಯಾವುದೋ ಒಂದು ದೇಶದ ರಾಷ್ಟ್ರಪತಿಗಳು ಇದರ ಚೀಫ್ ಗೆಸ್ಟ್ ಆಗ್ತಾರೆ. ಈ ಸರಿ ರಿಪಬ್ಲಿಕ್ ಆಫ್ ಟ್ರಿನಿಡಾಡ್ನ ರಾಷ್ಟ್ರಪತಿ ಕ್ರಿಸ್ಟಿನಾ ಕಾರ್ಲಾ ಕಾಂಗ್ಲು ಚೀಫ್ ಗೆಸ್ಟ್ ಆಗಿ ಆಗಮಿಸಿದ್ರು. ಈ ರೀತಿಯೂ ಕೂಡ ಕೇಳ್ಬೋದು. 18ನೇ ಪ್ರವಾಸಿಯ ಭಾರತೀಯ ದಿವಸದಲ್ಲಿ ಚೀಫ್ ಗೆಸ್ಟ್ ಆಗಿ ಆಗಮಿಸಿದ ಕ್ರಿಸ್ಟಿನಾ ಕಾರ್ಲಾ ಕಾಂಗ್ಲು ಯಾವ ದೇಶದ ರಾಷ್ಟ್ರಪತಿ ಅಂತ ಕೇಳ್ಬೋದು? ರಿಪಬ್ಲಿಕ್ ಆಫ್ ಟ್ರಿನಿಡಾಡ್ ಅಂತ ಗೊತ್ತಿರಲಿ. ರಿಪಬ್ಲಿಕ್ ಆಫ್ ಟ್ರಿನಿಡಾಡ್. ಜಿತೇಂದ್ರ ಪಾಲ್ ಸಿಂಗ್ ಅವರು ಈ ಕೆಳಗಿನ ಯಾವ ದೇಶಕ್ಕೆ ಭಾರತದ ನೂತನ ರಾಯಭಾರಿಯಾಗಿ ಆಯ್ಕೆಯಾಗಿದ್ದಾರೆ? ಸರಿಯಾದ ಉತ್ತರ ಇಸ್ರೇಲ್ ದೇಶಕ್ಕೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇತ್ತೀಚೆಗೆ ನಿಧನರಾದ ವಿಜ್ಞಾನಿ ರಾಜಗೋಪಾಲ ಚಿದಂಬರಂ ಯಾವ ವರ್ಷದಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿ ಪಡೆದಿದ್ರು? ಸರಿಯಾದ ಉತ್ತರ 1999ನಲ್ಲಿ ಇವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ಸಿಕ್ತು. ಹಾಗೆಯೇ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಯಾವಾಗ ಕೇಳಿದ್ರೆ 1975ನಲ್ಲಿ. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕವಚಂ ಎಂಬ ಪ್ರಾಕೃತಿಕ ವಿಕೋಪದಿಂದ ಮುನ್ಸೂಚನೆ ನೀಡುವ ಸ್ಥಳವನ್ನು ಉದ್ಘಾಟನೆ ಮಾಡಲಾಯಿತು? ಸರಿಯಾದ ಉತ್ತರ ಕೇರಳದಲ್ಲಿ. ಆಕ್ಚುಲಿ ಕವಚಂ ಅಂದರೆ ಕೇರಳ ವಾರ್ನಿಂಗ್ಸ್ ಕ್ರೈಸಿಸ್ ಅಂಡ್ ಹಜಾರ್ಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತೇಳಿ. 2025ರ ಜನವರಿಯಲ್ಲಿ ಯಾವ ರಾಕೆಟ್ ಮೂಲಕ ಇಸ್ರೋ NVS-2 ಎಂಬ ಉಪಗ್ರಹವನ್ನು ಸ್ಯಾಟಲೈಟನ್ನು ಲಾಂಚ್ ಮಾಡ್ತು? NVS-2. ಸರಿಯಾದ ಉತ್ತರ ಆಪ್ಷನ್ ಎ GSLV F-15 ಎನ್ನುವಂತಹ ಉಪಗ್ರಹ ರಾಕೆಟ್ ಮೂಲಕ NVS-2 ಎಂಬ ಉಪಗ್ರಹವನ್ನು ಲಾಂಚ್ ಮಾಡ್ತು. ಎಲ್ಲಿಂದ ಲಾಂಚ್ ಮಾಡ್ತು ಕೇಳಿದ್ರೆ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ. ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಎಲ್ಲಿದೆ ಇದು ಕೇಳಿದ್ರೆ ಇದಿರೋದು ಶ್ರೀಹರಿಕೋಟ. ಯಾವಾಗ ಲಾಂಚ್ ಮಾಡ್ತು? 29 ಜನವರಿ. ಈ ಕೆಳಗಿನ ಯಾವ ರಾಜ್ಯವು ವಿದ್ಯಾರ್ಥಿಗಳಿಗೆ 15 ದಿನಗಳ ಕಾಲ ಓದು ಎಂಬ ಅಭಿಯಾನವನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಮಹಾರಾಷ್ಟ್ರ ರಾಜ್ಯದಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಜಲ್ಲಿಕಟ್ಟು ಮಹೋತ್ಸವ 2025 ಯಾವ ರಾಜ್ಯದಲ್ಲಿ ಆಯೋಜಿಸಲಾಗುವುದು? ಸರಿಯಾದ ಉತ್ತರ ತಮಿಳುನಾಡಲ್ಲಿ. ಪ್ರತಿ ವರ್ಷ ಜಲ್ಲಿಕಟ್ಟು ಎನ್ನುವಂಥ ಉತ್ಸವವನ್ನು ಆಯೋಜನೆ ಮಾಡಲಾಗುತ್ತೆ. ಇನ್ನು ತಮಿಳುನಾಡಿನ ಇತರ ಪ್ರಮುಖ ಫೆಸ್ಟಿವಲ್ಗಳು ಯಾವುದು ಕೇಳಿದ್ರೆ ಪೊಂಗಲ್, ತೈಪುಜಂ, ನಾಟ್ಯಾಂಜಲಿ ಫೆಸ್ಟಿವಲ್, ಇವೆಲ್ಲವೂ ಕೂಡ ತಮಿಳುನಾಡಿನ ಪ್ರಮುಖ ಉತ್ಸವಗಳಾಗಿದ್ದಾವೆ, ನೆನಪಿರಲಿ. ಈ ಕೆಳಗಿನ ಯಾವ ರಾಜ್ಯದ ಟ್ಯಾಬ್ಲೂ ಗಣರಾಜ್ಯೋತ್ಸವ 2025ರಲ್ಲಿ ಮೊದಲ ಸ್ಥಾನ ಪಡೆಯಿತು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ.
ಯಾವ ಒಂದು ಟ್ಯಾಬ್ಲು 2025ರ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಮೊದಲ ಸ್ಥಾನ ಗಳಿಸ್ತು ಕೇಳಿದ್ರೆ ಉತ್ತರ ಪ್ರದೇಶದ ಟ್ಯಾಬ್ಲು. ಹಾಗಾದರೆ ಈ ಟ್ಯಾಬ್ಲು ಯಾವುದಾಗಿತ್ತು ಕೇಳಿದ್ರೆ ಮಹಾಕುಂಭಮೇಳದ ಥೀಮ್ ಇಟ್ಕೊಂಡಂಥ ಟ್ಯಾಬ್ಲು ಆಗಿತ್ತು. ಮಹಾಕುಂಭಮೇಳ ಥೀಮ್ನ ಈ ಒಂದು ಟ್ಯಾಬ್ಲು 2025ರ ಜನವರಿ 26ರ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಫಸ್ಟ್ ಪ್ಲೇಸನ್ನು ಪಡ್ಕೊಳ್ತು. ರಾಷ್ಟ್ರೀಯ ಸರಸ್ ಮೇಳ 2025 ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಕೇರಳದಲ್ಲಿ. ಆ್ಯಕ್ಚುಲಿ ಇದನ್ನು ಆಯೋಜನೆ ಮಾಡಿದ್ದು ಕುಂಭಶ್ರೀ ಮಿಷನ್ ಎನ್ನುವಂಥ ಒಂದು ಸಂಸ್ಥೆ. ಕುಂಭಶ್ರೀ ಮಿಷನ್ ಎನ್ನುವಂಥ ಸಂಸ್ಥೆ ರಾಷ್ಟ್ರೀಯ ಸರಸ್ ಮೇಳ 2025 ಆಯೋಜನೆ ಮಾಡಿತ್ತು. ಈ ಕೆಳಗಿನ ಯಾರು ಭಾರತದ ನೂತನ DGCA ಆಗಿ ಮುಖ್ಯಸ್ಥರಾಗಿ ಆಯ್ಕೆಯಾಗಿದ್ದಾರೆ? ಆ್ಯಕ್ಚುಲಿ DGCA ಅಂದರೆ ಏನು ಕೇಳಿದ್ರೆ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್. ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಆಗಿ ಆಯ್ಕೆಯಾದವರು ಯಾರು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಫೈಜ್ ಅಹ್ಮದ್ ಕಿದ್ವಾಯಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಫೈಜ್ ಅಹ್ಮದ್ ಕಿದ್ವಾಯಿ. ಈ ಕೆಳಗಿನ ಯಾವ ನಗರವನ್ನು ಪ್ರಪಂಚದ ಅತಿ ಹೆಚ್ಚು ಕಲುಷಿತ ನಗರ, ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಅಂತೇಳಿ ಘೋಷಿಸಲಾಗಿದೆ? ಸರಿಯಾದ ಉತ್ತರ ಹನೋಯಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಹನೋಯಿ ಇದೆಯಲ್ಲ, ಇದು ವಿಯೆಟ್ನಾಂ ದೇಶದ ರಾಜಧಾನಿ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಈ ಕೆಳಗಿನ ಯಾವ ನಗರದಲ್ಲಿ ಭಾರತದ ಮೊದಲ ಜನರೇಷನ್ ಬೇಟಾ, ಫಸ್ಟ್ ಜನರೇಷನ್ ಚೈಲ್ಡ್ ಜನಿಸಿತು? ಆಪ್ಷನ್ಸ್ ಈ ರೀತಿ ಇದೆ: ನವದೆಹಲಿ, ಐಜೋಲ್, ಬೆಂಗಳೂರು, ಕಲ್ಕತ್ತಾ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತೋದ್ರ ಮೂಲಕ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.